ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮ್ಮಲ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ತಿಳ್ಕೊಳ್ಳೋಣ. ಈಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಗ್ಲಿಟರ್ ಫಾರ್ಮ್ ರೆಡ್ ಕಲರ್ದು ಯೂಸ್ ಮಾಡಿ ಒಂದು ಬ್ಯಾಸ್ಕೆಟ್ ಥರ ಮಾಡೋಣ. ಅದಕ್ಕೆ ಫಸ್ಟ್ ನಾವು ಸರ್ಕಲ್ ಟೈಪ್ನಲ್ಲಿ ಕಟ್ ಮಾಡ್ಕೋಬೇಕು. ಸರ್ಕಲ್ ಟೈಪ್ನಲ್ಲಿ ಮಾಡಿಕೊಂಡ್ರೆ ಹೇಗೆ ಮಾಡೋದು ಅಂತ ನೀವು ತಿಳ್ಕೊಬೋದು. ಬನ್ನಿ ಫ್ರೆಂಡ್, ಅದನ್ನೇ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ, ಅದನ್ನು ಕಟ್ ಮಾಡ್ಕೊಳ್ತೀನಿ. ಎರಡು ಮಾಡ್ಕೊಳ್ತೀನಿ. ಸೊ ಎರಡು ಮಾಡ್ಕೊಂಡಾಗ ನಮಗೆ ಅದು ಸಾಕಾಗುತ್ತೆ. ಮೇಲ್ಗಡೆ ಸರೌಂಡಿಂಗ್ನ ನಾವು ಕವರ್ ಮಾಡೋದಕ್ಕೆ ಈಗ ಏನು ಮಾಡ್ತೀನಿ ಅಂದರೆ ಅದನ್ನು ಎರಡು ಫೋಲ್ಡ್ ಮಾಡಿ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಅಂಟಿಸೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣದಾದ ಒಂದು ಹೆಲ್ತ್ ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ನೀವೀಗಾಗಲೇ ಕೇಳಿದ್ದೀರಾ ಜಾಮ್ ಟೊಮೊಟೊನ ಏನು ಮಾಡ್ತಾರೆ ಅಂತಂದರೆ ಅಡುಗೆಗೆ ಉಪಯೋಗಿಸ್ತಾರೆ. ಅದನ್ನು ಹೆಣ್ಮಕ್ಳು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಅವ್ರ ಮುಖದ ಲಕ್ಷಣವೂ ಜಾಸ್ತಿ ಆಗುತ್ತೆ, ಅವ್ರ ಕಾಂತಿನೂ ತುಂಬ ಚೆನ್ನಾಗಿರುತ್ತೆ. ಏನಕ್ಕೆ ಈ ಒಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾವು ಮಾಡಿ ಅದು ಚೆನ್ನಾಗಿದ್ರೆ ಮಾತ್ರ ನಾವು ಇನ್ನೊಬ್ಬರಿಗೆ ತಿಳಿಸೋದಕ್ಕೆ ಸಾಧ್ಯ. ಅದರಿಂದ ನಾನು ಸಹ ಆ ರೀತಿ ಮಾಡ್ತಾ ಇದ್ದೀನಿ. ಅದನ್ನು ತುಂಬಾ ಒಳ್ಳೆಯದದು. ಯಾವಾಗಲೂ ಮಾಡಿ ಅಂತ ಹೇಳೋದಿಲ್ಲ, ನಿಮಗೆ ಇಷ್ಟ ಆದಾಗ ಅದನ್ನು ನೀವು ಜ್ಯೂಸ್ ಮಾಡಿ ಕುಡಿಬೋದು. ಇಲ್ಲ ಹಾಗೇ ಅದನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸಕ್ಕರೆ ಇಲ್ಲ ಉಪ್ಪು ಮೆಣಸಿನ ಪುಡಿ ಹಾಕ್ಕೊಂಡು ಹೇಗಾದರೂ ತಿನ್ಬೋದು. ಅದು ನಮ್ಮ ದೇಹಕ್ಕೆ ಸೇರಬೇಕು. ಆ ದೇಹಕ್ಕೆ ಸೇರಿದಾಗಲೇ ನಮ್ಮ ಕಾಂತಿ ಹೆಚ್ಚಾಗೋದಕ್ಕೆ ಸಾಧ್ಯ. ಫ್ರೆಂಡ್ಸ್, ಬನ್ನಿ ಇವಾಗ ಈ ಒಂದು ವಿಡಿಯೋದಲ್ಲಿ ಈಗ ನಾನೇನು ಮಾಡಿದ್ದೀನಿ ಅಂದರೆ ಕಟ್ ಮಾಡಿ ನಾವು ಈ ರೀತಿ ಆರ್ಚ್ ಟೈಪ್ ಇಟ್ಕೊಂಡು ಅದನ್ನು ಒಂದು ಫೋಲ್ಡ್ ಮಾಡಿ ಆ ಫೋಲ್ಡಲ್ಲಿ ಈ ಫೋಲ್ಡಲ್ಲಿ ನಾವು ಅಂಟಿಸ್ಕೋಬೇಕಾಗುತ್ತೆ. ಗ್ಲೂನಿಂದ ನಾವು ಇದನ್ನು ಅಂಟಿಸ್ಕೊಳ್ಳೋಣ. ನೋಡಿ, ಈ ರೀತಿ ನಾನು ಹಾಕ್ತಾಯಿದ್ದೀನಿ. ನಿಧಾನಕ್ಕೆ ಹಾಕ್ಕೋಬೇಕು, ಹೆಡ್ಜಿಗೆ ಹಾಕ್ಕೊಳ್ಳಿ, ಮೇಲ್ಗಡೆಗೆ ಹಾಕೋದಕ್ಕೆ ಹೋಗಬೇಡಿ. ಅದನ್ನು ಸಹ ನಾವು ಅಂಟಿಸುವಾಗ ನೀಟಾಗಿರಬೇಕದು. ಈ ಕಡೆ ಸೈಡು ಸೇಮ್ ನಾನು ಅದೇ ರೀತಿ ಅಂಟಿಸ್ಕೊಳ್ತೀನಿ ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇದ್ದೀರಾ, ಗ್ಲೂನನ್ನು ಸಹ ಹುಷಾರಾಗಿ ಯೂಸ್ ಮಾಡಿ, ಯಾಕಂದರೆ ಅದು ಬಿಸಿಯಾಗಿ ಕೈಗೆ ತಾಕಿ ತುಂಬ ಇದಾಗುತ್ತೆ, ಒಂಥರ ಉರಿ ಬರುತ್ತೆ. ನೀಟಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಮಾಡಿ. ಅದು ರೆಡ್ ಕಲರ್ ಗ್ಲಿಟರ್ ಫಾರ್ಮ್ ಯೂಸ್ ಮಾಡಿರೋದ್ರಿಂದ ಎಷ್ಟು ಶೈನಿಂಗ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಈ ರೀತಿ ಫೋಲ್ಡ್ ಮಾಡುವಾಗ ಇಲ್ಲಿ ಮೇಲ್ಗಡೆ ಭಾಗದಲ್ಲಿ ನೋಡಿ ಅದು ಭಾಗ ಬಿಟ್ಕೊಂಡಿದೆ, ಯಾಕಂದರೆ ನಾವು ಕೆಳಗಡೆ ಮಾತ್ರನೇ ಹಾಕಿರ್ತೀವಿ. ಆಗೇನು ಮಾಡಬೇಕು ಅಂತಂದರೆ, ಈಗ ಮೇಲ್ಗಡೆ ಭಾಗಕ್ಕೂ ಸ್ವಲ್ಪ ನಾವು ಹಾಕ್ಕೊಂಡ್ರೆ ಅದು ಸ್ಟಿಫಾಗಿ ಕೂರುತ್ತೆ ಫ್ರೆಂಡ್ಸ್. ಈಗ ನೋಡಿ, ಗ್ಲೂ ಹಾಕಿ ಅಂಟಿಸಿದಾಗ ಸ್ವಲ್ಪ ಹೊತ್ತು ಒಂದು 2 ಸೆಕೆಂಡ್ ಅದನ್ನು ಹೋಲ್ಡ್ ಮಾಡಿದ್ರೆ ಅದು ನಮಗೆ ಸ್ಟಿಫಾಗಿ ಕೂರುತ್ತೆ. ಆವಾಗ ನೀಟಾಗಿರುತ್ತೆ. ನಾವು ಅದನ್ನು ರೌಂಡ್ ಶೇಪಲ್ಲಿ ನಾವು ಅದನ್ನು ಬ್ಯಾಸ್ಕೆಟ್ ಟೈಪಲ್ಲಿ ನಾವು ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಮಾಡಬೇಕು ನಾವು. ಈಗ ನಾವು ಆ ಕಡೆ ಫುಲ್ ಕವರ್ ಮಾಡೋದಕ್ಕೆ ಒಂದು ಯೂಸ್ ಮಾಡೋಣ. ನೋಡಿ, ಈ ರೀತಿ ನಾನು ಫೋಲ್ಡ್ ಮಾಡ್ಕೊಂಡು ಮೊದಲು ಏನು ಮಾಡ್ದು ಅಂದರೆ ಮುಂಭಾಗದಲ್ಲಿ ಇಟ್ಕೊಂಡು ನಾವು ಮಾಡಿದೆ. ಈಗ ಹಿಂಭಾಗದಲ್ಲಿ ಇಟ್ಕೊಂಡು ನಾವು ಫುಲ್ ಓವರಾಲ್ ಈ ರೌಂಡನ್ನ ನಾವು ಕಂಪ್ಲೀಟ್ ಮಾಡೋಣ ಫ್ರೆಂಡ್ಸ್. ನೋಡಿ, ಈ ರೀತಿ ಮಾಡ್ಕೊಳ್ಬೇಕು. ಈ ರೀತಿ ಮಾಡಾದಮೇಲೆ ನೋಡಿ, ಇಲ್ಲಿ ಬ್ಯಾಕ್ ಸೈಡು ನಾನು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಈಗ ನಾವು ಫುಲ್ ಓವರಾಲ್ ನಾವು ಬ್ಯಾಸ್ಕೆಟ್ ಇಟ್ಕೊಂಡಾಗ ಎಲ್ಲೂ ನಮಗೆ ಬಿಟ್ಕೊಂಡಂಗೆ ಇರಬಾರ್ದು. ನಾವೇನೇ ಒಂದು ಕೆಲಸ ಮಾಡಿದ್ರೂ ನೀಟಾಗಿ ಕಂಪ್ಲೀಟಾಗಿ ಇರಬೇಕು ಫ್ರೆಂಡ್ಸ್. ಈಗ ನೋಡಿ, ನೀವು ನೋಡ್ತಾ ಇದ್ದೀರಾ. ಇದು ನೋಡ್ತಾ ಇರೋಂಗೆ ನಾನು ಮತ್ತೆ ತಿರುಗಿ ಏನು ಮಾಡ್ತೀನಿ ಅಂದರೆ ಈ ಕಡೆ ಸೈಡ್ಗೂ ನಾನು ಹಾಕ್ಕೊಳ್ತೀನಿ. ಈ ಕಡೆ ಸೈಡ್ಗೆ ಹಾಕಿ ನಾನು ಏನು ಮಾಡ್ತೀನಿ ಅಂದರೆ ಓವರಾಲ್ ಒಂದು ರೌಂಡನ್ನ ಕಂಪ್ಲೀಟ್ ಮಾಡ್ತೀನಿ. ಈ ರೀತಿ ನಾವು ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ನೋಡಿ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನಮಗೆ ನೀಟಾಗಿಯೂ ಕಾಣಿಸುತ್ತೆ. ಅದು ಈ ರೀತಿ ನೀಟಾಗಿ ನಾವು ಅಂಟಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡ್ಬೋದು. ಏನು ಗೊತ್ತೇ, ಮನೆಯಲ್ಲೇ ಮಕ್ಕಳಿಗೆ ನಾವು ಎಲ್ಲನೂ ನಾವು ಮಾಡಿಕೊಟ್ರೆ ಅವರು ಹೊರಗಡೆದು ಏನೂ ಕೇಳೋದಿಲ್ಲ. ಹೊರಗಡೆದು ತಂದು 2-3 ದಿನ ಅಷ್ಟೇ ಅದನ್ನೆಲ್ಲ ವೇಸ್ಟ್ ಮಾಡಿಬಿಡ್ತಾರೆ. ಸೊ ಅದರಿಂದ ನಾನು ನನ್ನೊಂದು ವಿಡಿಯೋ ಮುಖಾಂತರ ನಿಮ್ಗೇನು ತಿಳಿಸ್ತಾ ಇದ್ದೀನಿ ಅಂತಂದರೆ, ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಈ ರೀತಿಯ ಒಂದು ಅಧಿಕವಾದ ಒಳ್ಳೆ ವೀಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡಿ ಆ ವಿಡಿಯೋದಲ್ಲಿ ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ. ನೀವು ಸಹ ಮನೆಯಲ್ಲಿ ಅದನ್ನು ಕೂತು ನೀವು ಮಾಡ್ಬೋದು. ನನ್ನ ಚಾನೆಲ್ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಭಾಗ ಆಗಿದೆ, ಕೆಳಗಡೆ ತಳದಲ್ಲಿ ನಾವು ಮಾಡಬೇಕಲ್ಲ, ಅದಕ್ಕೆ ನಾನು ಆ ಒಂದು ಶೇಪಲ್ಲಿ ಕಟ್ ಮಾಡ್ಕೊಂಡು ಏನು ಮಾಡ್ತಿದ್ದೀನಿ, ಅಂಟಿಸ್ತಾ ಇದ್ದೀನಿ. ಈಗ ಅಂಟಿಸಿದಾಗ ಏನಾಗುತ್ತೆ, ನಮಗೆ ಬ್ಯಾಸ್ಕೆಟ್ ನಮಗೆ ಕಂಪ್ಲೀಟಾಗಿ ನಮಗೆ ಸಿಕ್ಕಂಗಾಗುತ್ತೆ. ಈಗ ಇದಕ್ಕೆ ನಾವೇನು ಮಾಡಬೇಕಂದ್ರೆ ಹ್ಯಾಂಡ್ಲನ್ನ ರೆಡಿ ಮಾಡ್ಕೋಬೇಕು. ಸೊ ಹ್ಯಾಂಡ್ಲಿಗೆ ನಾನು ಏನು ಮಾಡಿದ್ದೀನಿ, ಕಟ್ ಮಾಡ್ಕೊಂಡು ಏನು ಮಾಡ್ತೀನಿ, ತುದಿ ಭಾಗದಲ್ಲಿ ಸ್ವಲ್ಪ, ಮೇಲ್ಗಡೆ ಭಾಗ ಬೇಡ, ಯಾಕಂದರೆ ನಮಗೆ ಅದು ಹಿಡ್ಕೊಳ್ಳೋದಕ್ಕೆ ನಮ್ಗೆ ಬೇಕಾಗುತ್ತೆ ಅಲ್ವೇ. ಅದರಿಂದ ನೀವೇನು ಮಾಡಿ ಅಂತಂದರೆ ಸ್ವಲ್ಪ ತುದಿ ಭಾಗದಲ್ಲಿ ಮಾತ್ರ ಸ್ವಲ್ಪ ಅಂಟಿಸಿ ಅದಕ್ಕೆ ಬ್ಯಾಸ್ಕೆಟ್ಗೆ ಅಂಟಿಸಿದ್ರೆ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಏನಕ್ಕೆ ಅಂತಂದರೆ ಇದು ಫುಲ್ಲು ಅಂಟಿಸೋದು ಬೇಡ, ತುದಿ ಭಾಗದಲ್ಲಿ ಮಾತ್ರ ಹಾಕಿದ್ರೆ ಸಾಕು, ತುಂಬಾ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಗ್ಲೂನ ನೀವು ಕ್ರಾಫ್ಟ್ ವರ್ಕ್ ಯೂಸ್ ಮಾಡಿದ್ರೆ ತುಂಬ ನೀಟಾಗಿ ನಿಮಗೆ ಯಾವುದೇ ಒಂದು ವರ್ಕೂ ಸಹ ತುಂಬ ಕಂಪ್ಲೀಟಾಗಿರುತ್ತೆ. ಈಗ ಇದೇ ರೀತಿ ಪ್ಲೇನ್ ಆಗಿದ್ದರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಇದಕ್ಕೆ ಸ್ವಲ್ಪ ನಾವು ಡೆಕೋರೇಟ್ ಮಾಡೋಣ. ನಾನು ಒಂಥರ ಸ್ಟೋನ್ ಬೀಡ್ ಥರದ್ದು
ಚೈನ್ ಥರ ಇದೆ. ಅದನ್ನು ಮೇಲ್ಗಡೆ ಭಾಗ ಫುಲ್ ನಾವು ಕಂಪ್ಲೀಟಾಗಿ ಏನು ಮಾಡೋಣ, ಅದಕ್ಕೆ ಸ್ವಲ್ಪ ನಾವು ಡೆಕೋರೇಟ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಸಣ್ಣ ಒಂದು ಮಾಹಿತಿನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಶುಗರ್ ಪೇಷಂಟ್ಗಳು ಈಗ ಸಕ್ಕರೆನ ತಿನ್ನಲೇಬಾರ್ದು ಅವರು. ಸೊ ಸಕ್ಕರೆನ ತಿನ್ನಬಾರ್ದು ಅಂತ ಹೇಳೋದು ಏನಕ್ಕೆ ಅವರು ಒಂದು ಆರೋಗ್ಯ ಒಳ್ಳೆಯದಾಗಿರಲಿ ಅಂತ. ಅವರು ಬೆಳಗಿನ ಜಾವದಲ್ಲಿ ಏನು ಮಾಡಬೇಕಂದ್ರೆ ಖಾಲಿ ಹೊಟ್ಟೆನಲ್ಲಿ ಹಾಗಲಕಾಯಿನ ಒಂದು 2 ಪೀಸು, ಜಾಸ್ತಿ ತಿನ್ನೋಕ್ಕಾಗಲ್ಲ. ಕೆಲವ್ರು ತಿಂತಾರೆ, ಕೆಲವ್ರಿಗೆ ಅದ್ರದ್ದು ಅಭ್ಯಾಸ ಇರಲ್ಲ. ಆದರೆ ಅದನ್ನು ತಿನ್ನೋದ್ರಿಂದ ಎಷ್ಟು ಒಳ್ಳೆಯ ಉಪಯೋಗ ಅಂದರೆ, ನಮ್ಮ ಮೈಗೆ ಕಹಿ ಇದ್ದಷ್ಟು ನಮ್ಮಲ್ಲಿ ಬರತಕ್ಕಂಥ ಒಂದು ಅನಾರೋಗ್ಯ ಓಡೋಗುತ್ತೆ ಫ್ರೆಂಡ್ಸ್. ಈ ಒಂದು ಮಾಹಿತಿನ ತಿಳ್ಕೊಳ್ಳಿ ಅಂತೇಳಿ ಈ ಸಣ್ಣ ಪುಟ್ಟದಾದ ಒಂದು ಹೆಲ್ತ್ ಟಿಪ್ಸ್ ಹೇಳಿದ್ದೀನಿ. ಇದನ್ನು ಪ್ರತಿಯೊಬ್ಬರು, ಇದು ಶುಗರ್ ಪೇಷಂಟೇ ಮಾಡಬೇಕು ಅಂತಲ್ಲ, ಈ ರೂಲ್ಸ್ನ ಫಾಲೋ ಮಾಡಬೇಕಂತಲ್ಲ, ಚೆನ್ನಾಗಿ ಹೆಲ್ತಿಯಾಗಿರೋರು ಸಹ ಇದನ್ನು ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಉಪ್ಪು ಖಾರ ತಿನ್ನೋದಕ್ಕಿಂತ ಈ ಕಹಿ ಪದಾರ್ಥ ಅನ್ನೋದನ್ನ ನಾವು ನಮ್ಮ ಮೈ ಒಳಗಡೆ ನಾವು ಸೇರಿಸಿದ್ರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ ಫ್ರೆಂಡ್ಸ್. ಬನ್ನಿ, ಈಗ ನೀವು ನೋಡ್ತಾ ಇದ್ದೀರಾ ಮೇಲ್ಗಡೆ ಭಾಗಕ್ಕೂ ನಾನು ಹಾಕಿದ್ದೀನಿ. ಈಗ ಆರ್ಚ್ ಟೈಪ್ ಬಂದಿದೆಯಲ್ಲ 2 ಸೈಡೂ, ಅದಕ್ಕೂ ಹಾಕಿದ್ದೀನಿ. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಒಂದು ಇದ್ರ ಥರ ಬೀಡಲ್ಲಿ ನಾನು ಹಾಕ್ತಿದ್ದೀನಿ ನೋಡಿ. ಆ ಬೀಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀಟಾಗಿ ಇದನ್ನು ನಾವು ಈ ರೀತಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಡಿಸೈನ್ ಆಗಿ ಮಾಡ್ಕೋಬೋದು ಫ್ರೆಂಡ್ಸ್. ಇದೇ ಬೀಡ್ ಹಾಕಬೇಕು, ಇದೇ ಸೈಜ್ದು ಬೀಡ್ ಹಾಕಬೇಕು ಅಂತಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಬೋದು. ಬ್ಯಾಸ್ಕೆಟ್ನ ಡೀಟೇಲಾಗಿ ನಿಮಗೆ ಮಾಡಿ ತೋರಿಸಿದ್ದೀನಿ. ಅದನ್ನು ನೀವು ಅಲಂಕಾರ ಮಾಡೋದು ನಿಮ್ಮ ಇಷ್ಟದಂಗೆ ನೀವು ಮಾಡ್ಬೋದು ಫ್ರೆಂಡ್ಸ್. ಈಗ ನೋಡಿ, ಈಗ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಈ ಕಡೆ ಸೈಡ್ ಹಾಕ್ತಿದ್ದೀನಿ. ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಕೆಳಗಡೆ ಭಾಗಕ್ಕೆ ಅದು ಪ್ಲೇನಾಗೇ ಇದ್ದರೆ ಒಂಥರ ಏನು ಖಾಲಿ ಖಾಲಿ ಕಾಣಿಸುತ್ತೆ ಅಂತೇಳಿ ನಾನು ಈ ಉದ್ದ ಇರೋ ಬಿಡನ್ನ ನಾನು ಏನು ಮಾಡ್ತಿದ್ದೀನಿ, ನೀಟಾಗಿ ನಾನು ಅದನ್ನು ಅಂಟಿಸ್ಕೊಂಡು ಬರ್ತೀನಿ. ಇದು ಗ್ಲೂನೇ ಯೂಸ್ ಮಾಡಿಕೊಂಡು ನಾನು ಅಂಟಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಈಗ ನೀವು ನೋಡ್ತಿದ್ದೀರಾ. ಇದು ನಿಮ್ಗೆ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ಸಲ್ಲಿ ದಯವಿಟ್ಟು ನನಗೆ ತಿಳಿಸ್ಕೊಡಿ. ಇನ್ನು ಯಾವ ರೀತಿ ನಾನು ಮಾಡಬೇಕು ಅನ್ನೋದನ್ನು ಸಹ ನನಗೆ ಕಮೆಂಟಲ್ಲಿ ನೀವು ತಿಳಿಸ್ಕೊಟ್ರೆ ನಾನು ನಿಜವಾಗ್ಲೂ ಅದನ್ನು ಮಾಡ್ತೀನಿ. ನಾನು ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ನಿಮ್ಮ ಇಷ್ಟ ತಕ್ಕಂಗೆ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಈಗ ನೋಡಿ, ಇದೆಲ್ಲ ಹಾಕ್ತಾ ಇದೆ ನೀಟಾಗಿ. ಒಂದು ಕಡೆ ಮಾತ್ರ ಓವರಾಲ್ ನೋಡಿ, ಈ ರೀತಿ ಡಿಸೈನ್ ಆಗಿ ನಾವು ಹೆಂಗೆ ಬೇಕು ಡಿಸೈನ್ ಮಾಡ್ಕೋಬೋದು. ನಾವು ಬ್ಯಾಸ್ಕೆಟ್ ವೈರ್ನಲ್ಲೇ ಬ್ಯಾಸ್ಕೆಟ್ ಹಾಕಬೇಕು ಅಂತಲ್ಲ. ಈಗ ನೋಡಿ, ಗ್ಲಿಟರ್ ಫಾರ್ಮಲ್ಲೂ ಒಂದು ಎಷ್ಟು ಚೆನ್ನಾಗಿರೋದು ಇದು ಮಾಡಿದ್ದೀನಿ. ಇದರಲ್ಲಿ ನಾವೇನು ಥಿಂಗ್ಸ್ ಬೇಕಾದರೂ ಹಾಕೋಬೋದು. ಮಕ್ಳಿಗಂತೂ ತುಂಬಾ ಖುಷಿ ಆಗುತ್ತೆ. ನಾನೊಂದು ಸ್ಮಾಲ್ ಬೀಡ್ದು ಹಾಕಿದ್ದೀನಿ. ಅದನ್ನು ಇಟ್ಕೊಂಡು ನಾವು ಅಂಗಡಿಗೆ ಹೋಗ್ಬೋದು. ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಸಪೋರ್ಟ್ ಮಾಡಿದಷ್ಟು ನನ್ನ ಚಾನಲ್ಗೆ ನಾನು ಇನ್ನೂ ಚೆನ್ನಾಗಿರೋಂಥ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ನೀವು ನನಗೆ ಕಮೆಂಟ್ಸ್ ಮಾಡಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಆ ರೆಡ್ ಕಲರು, ಆ ಗೋಲ್ಡ್ ಬೀಡು, ಅದು ಕ್ರೀಮ್ ಕಲರ್ ಬೀಡು. ನಿಮ್ಗೆ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.